ಧರ್ಮಸ್ಥಳದಲ್ಲಿ ಹಲವು ಶವ ಹೂತಿಟ್ಟಿದ್ದೇನೆ ಎನ್ನುತ್ತಿರುವ ಮುಸುಕುದಾರಿ ಹೇಗಿದ್ದ? ಆತನ ಕುಟುಂಬದಲ್ಲಿ ಎಷ್ಟು ಜನ ಇರ್ತಿದ್ರು? ಆತ ಏನೇನ್ ಕೆಲಸ ಮಾಡ್ತಾ ಇದ್ದ? ಧರ್ಮಸ್ಥಳದಲ್ಲಿ ಶವ ಹೂತಿದ್ದು ಸತ್ಯಾನ ಅಂತ ನಿಮ್ಮ ರಿಪಬ್ಲಿಕ್ ಕನ್ನಡದಲ್ಲಿ ರಾಜು ಅನ್ನೋರು ವಿವರಿಸಿದ್ದಾರೆ. ಬನ್ನಿ ಅವರು ಏನ್ ಹೇಳಿದ್ದಾರೆ ನೋಡೋಣ. ಧರ್ಮಸ್ಥಳ ಬುರುಡೆ ರಹಸ್ಯ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮಹತ್ತರ ಬೆಳವಣಿಗೆಯೊಂದು ಆಗಿದೆ. ತನಿಖೆ ನಡೆಸುತ್ತಿರುವ ವಿಶೇಷ ತನಿಖಾ ತಂಡದ ಎದುರು ಮಾಸ್ಕ್ ಮ್ಯಾನ್ ತಪ್ಪೊಪ್ಪಿಕೊಂಡಿದ್ದಾನೆ. ಎಸ್ಐಟಿ ಮುಂದೆ ತಾನು ಒತ್ತಡಕ್ಕೆ ಒಳಗಾಗಿ ಸುಳ್ಳು ಹೇಳಿಕೆ ನೀಡಿರುವುದಾಗಿ ಹೇಳಿದ್ದಾನೆ. ಕಾನೂನು ಪ್ರಕಾರವೇ ಹೆಣ ಹೂತಿದ್ದರೂ ಕಾನೂನು ಉಲ್ಲಂಘಿಸಿ ಹೂತಿದ್ದಾಗಿ ಹೇಳುವಂತೆ ಮೂವರು 2023ರಲ್ಲಿ ತಮಿಳುನಾಡಿನಿಂದ ಕರೆದುಕೊಂಡು ಬಂದಿದ್ದರು ಅಂತ ಮೊನ್ನೆ ತಾನೇ ಕೆಲವರು ಮಾತಾಡಿಕೊಳ್ತಿದ್ರು. ಆದ್ರೂ ಎಷ್ಟರ ಮಟ್ಟಿಗೆ ಸತ್ಯವೋ ಗೊತ್ತಿಲ್ಲ. ಆದ್ರೆ ಮುಸುಕುದಾರಿ ಹೇಳಿದ್ದೆಲ್ಲ ಸುಳ್ಳು ಅಂತ ಸ್ಥಳೀಯರೊಬ್ಬರು ಹೇಳಿದ್ದಾರೆ. ಧರ್ಮಸ್ಥಳದಲ್ಲಿ ಬುರುಡೆ ಬಿಟ್ನ ಮಾಸ್ಕ್ ಮ್ಯಾನ್. ಅಸಲಿ ಸತ್ಯ ಬಟಾ ಬಯಲು ಮಾಡಿದ ಗ್ರಾಮಸ್ಥ ರಾಜು. ಮುಸುಕುದಾರಿ ಧರ್ಮಸ್ಥಳದಲ್ಲಿ ಇದ್ದಷ್ಟು ದಿನ ಸ್ವಚ್ಛತಾ ಕರ್ಮಿಯಾಗಿ ಕೆಲಸ ಮಾಡುತ್ತಿದ್ದ. ಅದೇ ವ್ಯಕ್ತಿ ಬುರುಡೆ ಹಿಡ್ಕೊಂಡು ಬಂದು ಹಲವು ಶವ ಹೂತಿದ್ದೇನೆ ಎಂದು ಹೇಳಿದ್ದ. ಆತನ ಮಾತನ್ನ ನಂಬಿ ಸರ್ಕಾರ ಎಸ್ಐಟಿಯನ್ನು ರಚಿಸಿತ್ತು. ಆತ ಹೇಳಿದ ಕಡೆಯಲ್ಲೆಲ್ಲ ಬಗೆದರೂ ಏನಂದ್ರೂ ಏನೂ ಸಿಗಲಿಲ್ಲ. ಸಿಗುವುದಕ್ಕೂ ಸಾಧ್ಯವೇ ಇಲ್ಲ ಎಂದು ಮುಸುಕುದಾರಿ ವಾಸವಿದ್ದ ಮನೆಯ ಪಕ್ಕದ ಮನೆಯ ವ್ಯಕ್ತಿ ಆರೋಪ ಮಾಡುತ್ತಿದ್ದಾರೆ. ಸಿಕ್ಕಿದ್ದೇ 2 ಶವ, ಅವುಗಳನ್ನ ಹೂತಿದ್ದಾನೆ. ಸರ್ ಈಗ 10 ದಿವಸ ಆಯ್ತು ಕರ್ಕೋಗಿ ಸರ್. ಏನೆಲ್ಲ ಕೇಳಿದ್ರು ಅಂತ ಅವ್ರ ಬದಿ ನೀವು ಎಷ್ಟು ವರ್ಷ ಕೆಲಸ ಮಾಡ್ಕೊಂಡಿದ್ರು ಸರ್? ನಾನು 4-5 ದಿವಸ ಕೆಲಸ ಮಾಡ್ಕೊಂಡಿದ್ದೀನಿ ಸರ್ ಅಂತಂದೆ. ನಿಮ್ಗೆ ಎಷ್ಟು ಶವಗಳು ಹೂತಾಕಿದ್ದೀರ ಸರ್? ಸರ್ ಶವಗಳಂತೂ ನಾನು ಹೂತಾಗಿಲ್ಲ ಸರ್. ನಮಗ್ ಸಿಕ್ಕುದು 2 ಶವ. ಒಂದು ಮರದಲ್ಲಿ ನ್ಯಾಣ ಹಾಕೊಂಡಿದ್ದು ಒಂದು ಶವ. ಅದೇನು ಮಾಡಕ್ಕಾಯ್ತಿರ್ಲಿಲ್ಲ. ಪೊಲೀಸರು ಬಂದ್ರು, ಅದನ್ನ ಬಿಚ್ಚಿ ಪ್ಯಾಕ್ ಮಾಡ್ಕೊಡಪ್ಪ ತಗೋಯ್ತು ಅಂತ ಹೇಳಿದ್ರು. ಆಂಬುಲೆನ್ಸ್ ಬಂತು. ಆಂಬುಲೆನ್ಸ್ ಅಲ್ಲಿ ನಾವು ಪ್ಯಾಕ್ ಮಾಡಿ ಕೊಟ್ಕೊಳ್ತೇವೆ ಸರ್ ಬೆಳ್ತಂಗಡಿಗೆ. ಇನ್ನೊಂದು ನೀರಲ್ಲಿ ಬಿದ್ದಿತ್ತು ಸರ್, ಮೆಟ್ಲತ್ರ ಸಾರ್ನಗಟ್ಟತ್ತವು. ಮುಸುಕುದಾರಿ ನಮ್ಮ ಪಕ್ಕದ ಮನೆಯವನು. ಈಗೇನ್ ಮಾಸ್ಕ್ ಮ್ಯಾನ್ ಇದಾನಲ್ಲ, ಅವನು ನಿಮಗ್ ಪರಿಚಯನಾ? ಪರಿಚಯ ಇಲ್ಲ ಸರ್, ಪಕ್ಕದ ಮನೆಯವನೇ. ನಿಮ್ ಮನೆ ಪಕ್ಕದಲ್ಲೇ ಇದ್ನ ಅಲ್ಲಿ? ಅವ್ರ ಅಣ್ಣ ತಮ್ಮದಿರು ಅತ್ತಿಗೆ ಎಲ್ಲ ಒಂದೇ ಲೈನ್ ಅವರೆಲ್ಲ. ಅವ್ರದ್ದು 4 ಮನೆ ಒಂದು, ನಮ್ದು 1 ಮನೆ ಒಂದು. ಏನ್ ಕೆಲಸ ಮಾಡ್ತಿದ್ರು ಅವರು? ಸರ್ ಸೀಪರ್ ಕೆಲಸನೇ ಮಾಡ್ತಾ ಇದ್ದಿದ್ದು ಎಲ್ಲಾನು. 5 ಮನೆಯವರು ಮಾಡ್ತಾ ಇದ್ದು ಅದೇ ಕೆಲಸನೇ. ನಾವು ಯಾವುದೇ ಶವಗಳನ್ನ ಹೂತು ಹಾಕಿಲ್ಲ. ನೀವ್ ಯಾವ್ದು ಶವ ಊತಿಟ್ಟಿಲ್ಲ ಅಲ್ಲಿ? ಇಲ್ಲ ಸರ್, ಯಾವ್ದು ಗೊತ್ತಿಲ್ಲ ಸರ್. ಬರೋದು ಆಂಬುಲೆನ್ಸ್ ಬರ್ತದೆ, ಆಂಬುಲೆನ್ಸ್ ಕೊಟ್ಟು ಕಳ್ಸಿವಿ ಅಷ್ಟೇ ಹೊತ್ತು. ಊತಾಗಿದ್ದೆಲ್ಲ ಒಂದಿಲ್ಲ ಸರ್. ಹ್ಞೂ ಸರ್, ಪೊಲೀಸರು ಬರ್ತಾ ಇದ್ರು, ಡಾಕ್ಟರ್ಗಳು ಬರ್ತಾ ಇದ್ರು, ಅವ್ರ ಜೊತೆ ಹೆಲ್ಪರ್ಗಳು ಬರ್ತಾ ಇದ್ರು. ಬಂದಾಗ ಅವ್ರ ಜೊತೆ ಅಲ್ಲಿ ಮಾಡೋದಾದ್ರೆ ಮಾಡ್ತಾ ಇದ್ರು. ಮಾಡಕ್ಕಾಗಿಲ್ಲ ಅಂತ ಅಂದ್ಬಿಟ್ಟು ಪ್ಯಾಕ್ ಮಾಡಿ ನಾವು ಕೊಟ್ಟು ಕಳ್ಸ್ಬಿಡ್ತದ್ದು. ಆಂಬುಲೆನ್ಸ್ ಬರುತ್ತೆ, ಆಂಬುಲೆನ್ಸ್ ಕೊಟ್ಟು ಕಳ್ಸ್ಬಿಡ್ತದ್ದು ಬೆಳ್ತಂಗಡಿಗೆ. ಶವಗಳನ್ನ ಹೂತಿಟ್ಟಿದ್ದರೆ ಮೂಳೆಗಳು ಸಿಗಬೇಕಿತ್ತು. ಅಲ್ಲಿ 100 ಶವ ಊತಿಟ್ಟಿದ್ದಾರೆ ಅಂತ ಮಾಸ್ಕ್ ಮ್ಯಾನ್ ಹೇಳ್ತಾ ಇದ್ದಾನಲ್ಲ ಅಂತ. ಅದು ಸಿಕ್ಬೇಕಂತ ಇವಾಗ JCB ಗುಂಡಿ ತೆಗಿತಾ ಇದೆ ಸರ್. JCB ಗುಂಡಿ ತೆಗಿಬೇಕಾದ್ರೆ ಒಂದು ಮೂಳೆನಾರ ಸಿಕ್ಬೇಕಲ್ಲ, ಒಂದು ಬಾಡಿನಾರ ಸಿಕ್ಬೇಕು. ಇಲ್ದಾರ ಸುಳ್ಳೆಲ್ಲ ಹಾಕಿ ದನಿಗಳ ಮೇಲೆ ಹಾಕಿ ಸರ್ ಸುಳ್ಳು ಹೇಳ್ಬೇಕು? 100 ಜನಕ್ಕೆ ಸರ್ ಅನ್ನ ಹಾಕೋ ದನಿಗಳವರು, ಅವ್ರ ಮೇಲೆ ಹಾಕಿ ಸರ್ ಸುಳ್ಳು ಹೇಳ್ಬೇಕು? ಇದೆಲ್ಲ ಮಾತಾಡೋದು ಬಹಳ ತಪ್ಪಲ್ವಾ ಸರ್ ಇದು? ಮುಸುಕುದಾರಿ ಇದುವರೆಗೆ ಹೇಳಿದ್ದೆಲ್ಲವೂ ಸುಳ್ಳು. ಮಾಸ್ಕ್ ಹಾಕೊಂಡಿರೋ ಹೇಳ್ತಿರೋದೆಲ್ಲ ಸುಳ್ಳು ಹಾಗಾದ್ರೆ? ಅದೆಲ್ಲ ಸುಳ್ಳೇ ಸರ್. ಸುಮ್ನೆ ಅವ್ರ ದನಿಗಳ ಮೇಲೆ ಹೇಳ್ತಾ ಇದ್ದು ಬಹಳ ಸುಳ್ಳಿದು. ನೀವು ಕೆಲಸ ಮಾಡ್ಬೇಕಾದ್ರೆ ಅವ್ನ ನಡವಳಿಕೆ ಹೆಂಗಿರ್ತಿತ್ತು ಅಂತ ಅಲ್ಲಿ ನೀವು ಜೊತೆ ಇದ್ದಾಗ? ಚೆನ್ನಾಗಿದ್ದ, ಒಟ್ಟಿಗೆ ಕೆಲ್ಸಕ್ಕೆ ಹೋಯ್ತಾ ಇದ್ದ, ಒಟ್ಟಿಗೆ ಬರ್ತಾ ಇದ್ದು. ಹಿಂಗೆ ಎಲ್ಲ ಒಂದ್ ಫ್ಯಾಮಿಲಿ ಇದಕ್ಕೆ ಹೋಯ್ತಾ ಇತ್ತು, ಬಾಬ್ಲಿ ಬೆಟ್ಟಕ್ಕೆ ಹೋಯ್ತಾ ಇತ್ತು. ಒಂದ್ ಫ್ಯಾಮಿಲಿ ದೇವಸ್ಥಾನಕ್ಕೆ ಹೋಯ್ತಾ ಇತ್ತು. ಇನ್ನೊಂದು ಬಾಕಿಯವರು ಸ್ನಾನಘಟ್ಟದವು ಕಸ ಗುಡ್ಸ್ಕೊಂಡು ಮೆಟ್ಲಲ್ಲಿ ಬಟ್ಟೆ ಗಿಡ ತೆಗೆದು ಸೈಡ್ಗೆ ಹಾಕ್ಬಿಟ್ಟು ಇದ್ ಮಾಡ್ತಾ ಇದ್ದವು ಸರ್. ಮುಸುಕುದಾರಿಯ ಕುಟುಂಬ ಹೇಗಿತ್ತು ಗೊತ್ತಾ? ನೀವು ಅಲ್ಲಿಂದ ಕೆಲಸ ಬಿಟ್ಟು ಬಂದಾಗ್ಲೂ ಅಲ್ಲೇ ಕೆಲಸ ಮಾಡ್ತಿದ್ರ ಅವರು? ಇಲ್ಲ ಸರ್, ನಾನು ಫಸ್ಟೇ ಹೊಂಟೋಗಿದ್ದೆ. ನಾನು ಯಾವ್ದೋ ಇದಿತ್ತು, ನಾನು ಹೊಂಟಿದ್ದೆ ಸರ್. ನಾನು ಬಿಟ್ಬಿಟ್ಟು ಬಂದ್ಬಿಡೋ ಸರ್. ಅವರೆಲ್ಲ ಅಣ್ಣ ತಮ್ಮದಿರೆಲ್ಲ ಅಲ್ಲ ಕೆಲಸ ಮಾಡ್ತಿದ್ರು ಸರ್. ನನ್ಗೆ ಗೊತ್ತಿಲ್ಲ ಸರ್. ನಿಮ್ ಜೊತೆ ಎಲ್ಲ ಮಾತುಕತೆ ಅಥವಾ ಏನು ಅಕ್ಕಪಕ್ಕದ ಮನೆಯವರಾಗಿದ್ರಿಂದ ಮಾತಾಡ್ಸೋದು ಅಥವಾ ಎಲ್ಲ ನಡವಳಿಕೆ ಎಲ್ಲ ಚೆನ್ನಾಗಿತ್ತು ಆಗ ಅಂತ? ಚೆನ್ನಾಗಿತ್ತು. ಎಲ್ಲ 5 ಮನೆಯವರು ಒಟ್ಟಿಗೆ ಚೆನ್ನಾಗಿದ್ದು ಸರ್. ಮುಸುಕುದಾರಿ ಹೇಳಿದ್ದು ಎಷ್ಟು ಸತ್ಯ ಎಷ್ಟು ಸುಳ್ಳು ಅನ್ನೋದು ತನಿಖೆಯಿಂದಷ್ಟೇ ಹೊರಬರಬೇಕಿದೆ. ಆದ್ರೆ ಇದೀಗ ಮಾಸ್ಕ್ ಮ್ಯಾನ್ ಸಾಲು ಸಾಲು ಸಂಕಷ್ಟ ಎದುರಾಗಿರೋದಂತೂ ಸತ್ಯ. ಆನಂದ್, ರಿಪಬ್ಲಿಕ್ ಕನ್ನಡ, ಮಂಡ್ಯ.
ಧರ್ಮಸ್ಥಳದಲ್ಲಿ ಹಲವು ಶವ ಹೂತಿಟ್ಟಿದ್ದೇನೆ ಎನ್ನುತ್ತಿರುವ ಮುಸುಕುದಾರಿ ಹೇಗಿದ್ದ, ಆತನ ಕುಟುಂಬದಲ್ಲಿ ಎಷ್ಟು ಜನ ಇರ್ತಿದ್ರು, ಆತ ಏನೇನ್ ಕೆಲಸ ಮಾಡ್ತಾ ಇದ್ದ, ಧರ್ಮಸ್ಥಳದಲ್ಲಿ ಶವ ಹೂತಿದ್ದು ಸತ್ಯಾನ ಅಂತ ನಿಮ್ಮ ರಿಪಬ್ಲಿಕ್ ಕನ್ನಡದಲ್ಲಿ ರಾಜು ಅನ್ನೋರು ವಿವರಿಸಿದ್ದಾರೆ. ಬನ್ನಿ ಅವರು ಏನ್ ಹೇಳಿದ್ದಾರೆ ನೋಡೋಣ. ಧರ್ಮಸ್ಥಳ ಬುರುಡೆ ರಹಸ್ಯ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮಹತ್ತರ ಬೆಳವಣಿಗೆಯೊಂದು ಆಗಿದೆ. ತನಿಖೆ ನಡೆಸುತ್ತಿರುವ ವಿಶೇಷ ತನಿಖಾ ತಂಡದ ಎದುರು ಮಾಸ್ಕ್ ಮ್ಯಾನ್ ತಪ್ಪೊಪ್ಪಿಕೊಂಡಿದ್ದಾನೆ. ಎಸ್ಐಟಿ ಮುಂದೆ ತಾನು ಒತ್ತಡಕ್ಕೆ ಒಳಗಾಗಿ ಸುಳ್ಳು ಹೇಳಿಕೆ ನೀಡಿರುವುದಾಗಿ ಹೇಳಿದ್ದಾನೆ. ಕಾನೂನು ಪ್ರಕಾರವೇ ಹೆಡ ಹೂತಿದ್ದರೂ ಕಾನೂನು ಉಲ್ಲಂಘಿಸಿ ಹೂತಿದ್ದಾಗಿ ಹೇಳುವಂತೆ ಮೂವರು 2023ರಲ್ಲಿ ತಮಿಳುನಾಡಿನಿಂದ ಕರೆದುಕೊಂಡು ಬಂದಿದ್ದರು ಅಂತ ಮೊನ್ನೆ ತಾನೇ ಕೆಲವರು ಮಾತಾಡಿಕೊಳ್ತಿದ್ರು. ಆದ್ರೂ ಎಷ್ಟರ ಮಟ್ಟಿಗೆ ಸತ್ಯವೋ ಗೊತ್ತಿಲ್ಲ. ಆದ್ರೆ ಮುಸುಕುದಾರಿ ಹೇಳಿದ್ದೆಲ್ಲ ಸುಳ್ಳು ಅಂತ ಸ್ಥಳೀಯರೊಬ್ಬರು ಹೇಳಿದ್ದಾರೆ. ಧರ್ಮಸ್ಥಳದಲ್ಲಿ ಬುರುಡೆ ಬಿಟ್ನ ಮಾಸ್ಕ್ ಮ್ಯಾನ್. ಅಸಲಿ ಸತ್ಯ ಬಟಾ ಬಯಲು ಮಾಡಿದ ಗ್ರಾಮಸ್ಥ ರಾಜು. ಮುಸುಕುದಾರಿ ಧರ್ಮಸ್ಥಳದಲ್ಲಿ ಇದ್ದಷ್ಟು ದಿನ ಸ್ವಚ್ಛತಾ ಕರ್ಮಿಯಾಗಿ ಕೆಲಸ ಮಾಡುತ್ತಿದ್ದ. ಅದೇ ವ್ಯಕ್ತಿ ಬುರುಡೆ ಹಿಡ್ಕೊಂಡು ಬಂದು ಹಲವು ಶವ ಹೂತಿದ್ದೇನೆ ಎಂದು ಹೇಳಿದ್ದ. ಆತನ ಮಾತನ್ನ ನಂಬಿ ಸರ್ಕಾರ ಎಸ್ಐಟಿಯನ್ನು ರಚಿಸಿತ್ತು. ಆತ ಹೇಳಿದ ಕಡೆಯಲ್ಲೆಲ್ಲ ಬಗೆದರೂ ಏನಂದ್ರೂ ಏನೂ ಸಿಗಲಿಲ್ಲ. ಸಿಗುವುದಕ್ಕೂ ಸಾಧ್ಯವೇ ಇಲ್ಲ ಎಂದು ಮುಸುಕುದಾರಿ ವಾಸವಿದ್ದ ಮನೆಯ ಪಕ್ಕದ ಮನೆಯ ವ್ಯಕ್ತಿ ಆರೋಪ ಮಾಡುತ್ತಿದ್ದಾರೆ. ಸಿಕ್ಕಿದ್ದೇ 2 ಶವ, ಅವುಗಳನ್ನ ಹೂತಿದ್ದಾನೆ. ಸರ್ ಈಗ 10 ದಿವಸ ಆಯ್ತು ಕರ್ಕೋಗಿ ಸರ್. ಏನೆಲ್ಲ ಕೇಳಿದ್ರು ಅಂತ ಅವ್ರ ಬದಿ ನೀವು ಎಷ್ಟು ವರ್ಷ ಕೆಲಸ ಮಾಡ್ಕೊಂಡಿದ್ರು ಸರ್. ನಾನು 4-5 ದಿವಸ ಕೆಲಸ ಮಾಡ್ಕೊಂಡಿದ್ದೀನಿ ಸರ್ ಅಂತಂದೆ. ನಿಮ್ಗೆ ಎಷ್ಟು ಶವಗಳು ಊತಾಕಿದ್ದೀರ ಸರ್. ಸರ್ ಶವಗಂತೂ ನಾನು ಊತಾಗಿಲ್ಲ ಸರ್. ನಮಗ್ ಸಿಕ್ಕುದು 2 ಶವ. ಒಂದು ಮರದಲ್ಲಿ ನ್ಯಾಣ ಹಾಕೊಂಡಿದ್ದೊಂದು ಶವ. ಅದೇನು ಮಾಡಕ್ಕಾಯ್ತಿರ್ಲ. ಪೊಲೀಸರು ಬಂದ್ರು, ಅದ್ರ ಬಿಚ್ಚಿ ಪ್ಯಾಕ್ ಮಾಡ್ಕೊಡಪ್ಪ ತಗೋಯ್ತು ಅಂತ ಹೇಳಿದ್ರು. ಆಂಬುಲೆನ್ಸ್ ಬಂತು. ಆಂಬುಲೆನ್ಸ್ ಅಲ್ಲಿ ನಾವು ಪ್ಯಾಕ್ ಮಾಡಿ ಕೊಟ್ಕೊಳ್ತೇವೆ ಸರ್ ಬೆಳ್ತಂಗಡಿಗೆ. ಇನ್ನೊಂದು ನೀರಲ್ಲಿ ಬಿದ್ದಿತ್ತು ಸರ್, ಮೆಟ್ಲತ್ರ ಸಾರ್ನಗಟ್ಟತ್ತವು. ಮುಸುಕುದಾರಿ ನಮ್ಮ ಪಕ್ಕದ ಮನೆಯವನು. ಈಗೇನ್ ಮಾಸ್ಕ್ ಮ್ಯಾನ್ ಇದಾನಲ್ಲ, ಅವನು ನಿಮಗ್ ಪರಿಚಯನಾ? ಪರಿಚಯ ಇಲ್ಲ ಸರ್, ಪಕ್ಕದ ಮನೆ ಅವನೇ. ನಿಮ್ ಮನೆ ಪಕ್ಕದಲ್ಲೇ ಇದ್ನ ಅಲ್ಲಿ? ಅವ್ರ ಅಣ್ಣ ತಮ್ಮದಿರು ಎಲ್ಲ ಒಂದೇ ಲೈನ್. ಅವರೆಲ್ಲ ಅವ್ರದ್ದು 4 ಮನೆ ಒಂದು, ನಮ್ದು 1 ಮನೆ ಒಂದು. ಏನ್ ಕೆಲಸ ಮಾಡ್ತಿದ್ರು ಅವರು? ಸರ್ ಸ್ವೀಪರ್ ಕೆಲಸನೇ ಮಾಡ್ತಾ ಇದ್ದಿದ್ದು ಎಲ್ಲಾನು. 5 ಮನೆಯವರು ಮಾಡ್ತಾ ಇದ್ದು ಅದೇ ಕೆಲಸನೇ. ನಾವು ಯಾವುದೇ ಶವಗಳನ್ನ ಹೂತು ಹಾಕಿಲ್ಲ. ನೀವ್ ಯಾವ್ದು ಶವ ಊತಿಟ್ಟಿಲ್ಲ ಅಲ್ಲಿ? ಇಲ್ಲ ಸರ್, ಯಾವ್ದು ಊತಿಲ್ಲ ಸರ್. ಬರೋದು ಆಂಬುಲೆನ್ಸ್ ಬರ್ತದೆ, ಆಂಬುಲೆನ್ಸ್ ಕೊಟ್ಟು ಕಳ್ಸಿವಿ ಅಷ್ಟೇ ಹೊತ್ತು. ಊತಾಗಿದ್ದೆಲ್ಲ ಒಂದಿಲ್ಲ ಸರ್. ಹ್ಞೂ ಸರ್, ಪೊಲೀಸರು ಬರ್ತಾ ಇದ್ರು, ಡಾಕ್ಟರ್ಗಳು ಬರ್ತಾ ಇದ್ರು, ಅವ್ರ ಜೊತೆ ಎಲ್ಲಪ್ಪರುಗಳು ಬರ್ತಾ ಇದ್ರು. ಬಂದಾಗ ಅವ್ರ ಜೊತೆ ಅಲ್ಲಿ ಮಾಡೋದಾದ್ರೆ ಮಾಡ್ತಾ ಇದ್ರು. ಮಾಡಕ್ಕಾಗಿಲ್ಲ ಅಂತ ಅಂದ್ಬಿಟ್ಟು ಪ್ಯಾಕ್ ಮಾಡಿ ನಾವು ಕೊಟ್ಟು ಕಳ್ಸ್ಬಿಡ್ತಾ ಇದ್ದು. ಆಂಬುಲೆನ್ಸ್ ಬರುತ್ತೆ, ಆಂಬುಲೆನ್ಸ್ ಕೊಟ್ಟು ಕಳ್ಸ್ಬಿಡ್ತದ್ದು ಬೆಳ್ತಂಗಡಿಗೆ. ಶವಗಳನ್ನ ಹೂತಿಟ್ಟಿದ್ದರೆ ಮೂಳೆಗಳು ಸಿಗಬೇಕಿತ್ತು. ಅಲ್ಲಿ 100 ಶವ ಊತಿಟ್ಟಿದ್ದಾರೆ ಅಂತ ಮಾಸ್ಕ್ ಮ್ಯಾನ್ ಹೇಳ್ತಾ ಇದ್ದಾನಲ್ಲ ಅಂತ. ಅದು ಸಿಕ್ಬೇಕಂತ ಇವಾಗ JCB ಗುಂಡಿ ತೆಗಿತೈತೆ ಸರ್. JCB ಗುಂಡಿ ತೆಗಿಬೇಕಾದ್ರೆ ಒಂದು ಮೂಳೆ ಏನಾರ ಸಿಕ್ಬೇಕಲ್ಲ, ಒಂದು ಬಾಡಿ ಏನಾರ ಸಿಕ್ಬೇಕು. ಇಲ್ದಾರೆ ಸುಳ್ಳೆಲ್ಲ ಹಾಕಿ ದನಿಗಳ ಮೇಲೆ ಹಾಕಿ ಸರ್ ಸುಳ್ಳು ಹೇಳ್ಬೇಕು. 100 ಜನ ಸರ್ ಅನ್ನ ಹಾಕೋ ದನಿಗಳವರು, ಅವ್ರ ಮೇಲೆ ಹಾಕಿ ಸರ್ ಸುಳ್ಳು ಹೇಳ್ಬೇಕು. ಇದೆಲ್ಲ ಮಾತಾಡೋದು ಬಹಳ ತಪ್ಪಲ್ವಾ ಸರ್ ಇದು? ಮುಸುಕುದಾರಿ ಇದುವರೆಗೆ ಹೇಳಿದ್ದೆಲ್ಲವೂ ಸುಳ್ಳು. ಮಾಸ್ಕ್ ಹಾಕೊಂಡಿರೋ ಹೇಳ್ತಾ ಇರೋದೆಲ್ಲ ಸುಳ್ಳು ಹಾಗಾದ್ರೆ? ಅದೆಲ್ಲ ಸುಳ್ಳೇ ಸರ್. ಸುಮ್ನೆ ಅವ್ರ ದನಿಗಳ ಮೇಲೆ ಹೇಳ್ತಾ ಇರೋದು ಬಹಳ ಸುಳ್ಳಿದು. ನೀವು ಕೆಲಸ ಮಾಡ್ಬೇಕಾದ್ರೆ ಅವ್ನ ನಡವಳಿಕೆ ಹೆಂಗಿರ್ತಿತ್ತು ಅಂತ ಅಲ್ಲಿ ನೀವು ಜೊತೆ ಇದ್ದಾಗ? ಚೆನ್ನಾಗಿದ್ದು, ಒಟ್ಟಿಗೆ ಕೆಲ್ಸಕ್ಕೆ ಹೋಯ್ತಾ ಇದ್ದೋ, ಒಟ್ಟಿಗೆ ಬರ್ತಾ ಇದ್ದೋ. ಹಿಂಗೆ ಎಲ್ಲ ಒಂದ್ ಫ್ಯಾಮಿಲಿ ಇದಕ್ಕೆ ಹೋಯ್ತಾ ಇತ್ತು, ಬಾಬಲಿ ಬೆಟ್ಟಕ್ಕೆ ಹೋಯ್ತಾ ಇತ್ತು. ಒಂದ್ ಫ್ಯಾಮಿಲಿ ದೇವಸ್ಥಾನಕ್ಕೆ ಹೋಯ್ತಾ ಇತ್ತು. ಇನ್ನೊಂದು ಬಾಕಿಯವರು ಸ್ನಾನಗಟ್ಟೆದವು, ಕಸ ಗುಡ್ಸ್ಕೊಂಡು ಮೆಟ್ಲಲ್ಲಿ ಬಟ್ಟೆ ಗಿಟ್ಟೆ ತೆಗೆದು ಸೈಡ್ಗೆ ಹಾಕ್ಬಿಟ್ಟು ಇದು ಮಾಡ್ತಾ ಇದ್ದವು ಸರ್. ಮುಸುಕುದಾರಿಯ ಕುಟುಂಬ ಹೇಗಿತ್ತು ಗೊತ್ತಾ? ನೀವು ಅಲ್ಲಿಂದ ಕೆಲಸ ಬಿಟ್ಟು ಬಂದಾಗ್ಲೂ ಅಲ್ಲೇ ಕೆಲಸ ಮಾಡ್ತಿದ್ರ ಅವರು? ಇಲ್ಲ ಸರ್, ನಾನು ಫಸ್ಟೇ ಹೊಂಟೋಗಿದ್ದೆ. ನಂದು ಯಾವ್ದೋ ಇದಿತ್ತು, ನಾನು ಹೊಂಟದೆ ಸರ್. ನಾನು ಬಿಟ್ಬಿಟ್ಟು ಬಂದ್ಬಿಡೋ ಸರ್. ಅವರೆಲ್ಲ ಅಣ್ಣ ತಮ್ಮದಿರೆಲ್ಲ ಅಲ್ಲೇ ಕೆಲಸ ಮಾಡ್ತಿದ್ರು ಸರ್. ನನಗೆ ಗೊತ್ತಿಲ್ಲ ಸರ್. ನಿಮ್ ಜೊತೆ ಎಲ್ಲ ಮಾತುಕತೆ ಅಥವಾ ಏನು ಅಕ್ಕಪಕ್ಕದ ಮನೆಯವರಾಗಿದ್ರಿಂದ ಮಾತಾಡ್ಸೋದು ಅಥವಾ ಎಲ್ಲ ನಡವಳಿಕೆ ಎಲ್ಲ ಚೆನ್ನಾಗಿತ್ತು ಆಗ ಅಂತ? ಚೆನ್ನಾಗಿತ್ತು. ಎಲ್ಲ 5 ಮನೆಯವರು ಒಟ್ಟಿಗೆ ಚೆನ್ನಾಗಿದ್ದು ಸರ್. ಮುಸುಕುದಾರಿ ಹೇಳಿದ್ದು ಎಷ್ಟು ಸತ್ಯ ಎಷ್ಟು ಸುಳ್ಳು ಅನ್ನೋದು ತನಿಖೆಯಿಂದಷ್ಟೇ ಹೊರಬರಬೇಕಿದೆ. ಆದ್ರೆ ಇದೀಗ ಮಾಸ್ಕ್ ಮ್ಯಾನ್ ಸಾಲು ಸಾಲು ಸಂಕಷ್ಟ ಎದುರಾಗಿರೋದಂತೂ ಸತ್ಯ. ಆನಂದ್, ರಿಪಬ್ಲಿಕ್ ಕನ್ನಡ, ಮಂಡ್ಯ.